ರವಿ ಸರ್, ಬ್ರೇಕು ಮುಂಚೆ ನೀವು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ, ಕಂಟಿನ್ಯೂ ಮಾಡಿ ಸರ್. ಈಗ ಏನಾಗತ್ತೆ ಅಂತ ಹೇಳಿದ್ರೆ ಹ್ಮ್ ಆ, ಇದು ರಷ್ಯಾ ಬಂದು ಹ್ಮ್ ಆ, ನಿಮ್ಗೆ ಎಷ್ಟು ಕಚ್ಚಾ ತೈಲ ಬೇಕೋ ಅಷ್ಟು ನಾವು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಅವ್ರು. ಹ್ಮ್ ಓಕೆ. ಹ್ಮ್ ಆಮೇಲೆ ವೆನಿನ್ಜುಲಾ ಇಂದನೂ ಕೊಂಡ್ಕೊಳ್ತಾ ಇದ್ದೀವಿ. ಓಕೆ. ಸೊ ವೆನಿನ್ಜುಲಾ ಇಂದ ಹೆಚ್ಚು ಕಡಿಮೆ 1,00,000 ಬ್ಯಾರಲ್ಸ್ ಬರ್ತಾ ಇದೆ. ಹ್ಮ್ ಆಮೇಲೆ ದಿನಕ್ಕೆ ಅದನ್ನು ಆಮೇಲೆ ಇದು ಏನದು ರಷ್ಯಾ ಇಂದ ಒಂದು 9,00,000 ಬ್ಯಾರಲ್ಸ್ ಕೊಂಡ್ಕೋತಾ ಇದೀವಿ ಅಂತ ನನ್ನ ಮಾಹಿತಿ ಪ್ರಕಾರ. ಹ್ಮ್ 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 ಓಕೆ. ಸೊ ಇದು ಏನಾಗತ್ತೆ ಅಂತ ಹೇಳಿದ್ರೆ ಇದರಿಂದ ಇಲ್ಲಿಂದ ನಮ್ಗೆ ಇದು ಅದನ್ನೇ ರಿಫೈನ್ ಅಂದ್ರೆ ಸ್ವೀಕರಿಸಿ ಹ್ಮ್ ಐರೋಪಾಗೆಲ್ಲ ಕಳ್ಸೋದಿಕ್ಕೆ ನಮ್ಗೆ ಸಾಧ್ಯ ಉಂಟು, ಪ್ರಪಂಚಕ್ಕೆಲ್ಲ ನಮ್ಗೆ ಕಳ್ಸೋದಕ್ಕೆ ಸಾಧ್ಯ ಉಂಟು. ನಮ್ಗೆ ಅದರಿಂದ ನಮ್ಮ ಆರ್ಥಿಕ ವ್ಯವಸ್ಥೆ ಇದು ಸ್ಥಿತಿ ಹ್ಮ್ ಹೆಚ್ಚಾಗತ್ತೆ ಅಂತೇಳಿ ಎಲ್ಲೋ ಒಂದ್ ಕಡೆ ನಾನು ಓದಿದೆ ಅದನ್ನ. ಓಕೆ ಓಕೆ. ಓಕೆ. ಹ್ಮ್ ಇರ್ಬೋದು, ಇಲ್ಲದೆ ಇರ್ಬೋದು. ಆದ್ರೆ ರಷ್ಯಾ ಇಂದ ನಾವು ಕಂಪ್ಲೀಟ್ ಆಗಿ ನಿಲ್ಲಿಸ್ಬಿಟ್ಟಿದೀವಿ ಆಯಿಲ್ ತಗೊಳ್ಳೋದು ಅಂತ ಯಾರು ಹೇಳೋದಿಕ್ಕಾಗಲ್ಲ. ದೆವ ಹಡಗುಗಳು ಅಂತ ಹೇಳ್ತಾರೆ, ಗೋಸ್ಟ್ ಶಿಪ್ಸ್ ಅಂತ ಹೇಳ್ತಾರೆ. ಹೌದು ಹೌದು. ಅದ್ರಲ್ಲಿ ಏನ್ ಹೆಸರು ಇಲ್ತಾರೇನೋ ಅದು ಈ ಕಡೆ ಈಗಲೇ ಚೈನಾದು ಹೆಚ್ಚು ಕಡಿಮೆ 40-50% ಆಯಿಲ್ ಬಂದು ಇರಾಕ್ದು ಗೋಸ್ಟ್ ಶಿಪ್ ಮೂಲಕ ಅಂದ್ರೆ ದೆವ್ವದ್ದು ಹಡಗದ ಮೂಲಕ ಅವ್ರಿಗೆ ಹೋಗ್ತಿದೆ. ಹ್ಮ್ ನಮ್ಮ ಭಾರತದಲ್ಲಿ ಹೆಚ್ಚು ಕಡಿಮೆ ಒಂದು 30 ದಿನದ ಸ್ಟಾಕ್ಸ್ ಇದೆ. ಸೊ ಅದ್ರ ಬಗ್ಗೆ ನಾವು ಬಹಳ ತಲೆ ಬಿಸಿ ಮಾಡ್ಕೊಳ್ಬೇಕಾಗಿದ್ದೇನು ಬೇಕಿಲ್ಲ ಅಂತ ಹೇಳ್ತಾರೆ. ಬಟ್ ಆದ್ರೂ ನನ್ಗೆ ಇವತ್ತು ತಿಳಿದಂಗೆ ಹ್ಮ್ ಏನಾದ್ರು ಇದು ಗ್ಯಾಸ್ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಮಿನಿಸ್ಟರ್ ಏನ್ ಹೇಳಿದ್ರು ಅಂದ್ರೆ ನಾವು ಸಾಮಾನ್ಯ ಗೃಹ ಉಪಯೋಗಕ್ಕೆ ಅದನ್ನ ನಾವು ಜಾಸ್ತಿ ಮಾಡಲ್ಲ ಅಂತ ಹೇಳಿದ್ರು. ಬಟ್ ಇದು ನನಗೊಂದು ಆಶ್ಚರ್ಯ ಉಂಟಾಯ್ತು. ಓಕೆ ಬರೀ ಇಂಡಸ್ಟ್ರಿ ನಾವು ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ವಿ ಅದು. ಓಕೆ So these are the 2-3 things that I wanted to supplement. ಓಕೆ ಅವರು ನಮ್ಮ ಮೋಹನ್ ಅವ್ರ ಜೊತೆಗೆ ಸ್ವಲ್ಪ ನಾನು ಇದು ಸೇರಿಸಬೇಕು ಅಂತ ಹೇಳಿದ್ದಷ್ಟೇ. ಓಕೆ, ಒಂದ್ ಸೆಕೆಂಡ್ ಮತ್ತೆ ಬರ್ತೀನಿ. ಸುಬ್ರಹ್ಮಣ್ಯ ಸರ್, ಈಗ ಓವರಾಲ್ ಆಗಿ ಆರ್ಥಿಕವಾಗಿ ಮಾತಾಡ್ತಾ ಇದೆ, GDP ವಿಚಾರಕ್ಕೂ ಬರ್ತಾ ಇದ್ದೆ. ಮುಂದೊಂದು ದಿನ ಇನ್ನೂ ಅದು ಕ್ಲಿಷ್ಟಕರವಾದಂಥ ಸಂದರ್ಭ ಬರಬಹುದು ಅಂತಲೇ ಕೇಂದ್ರ ಸರ್ಕಾರ ಮೇಕ್ ಇನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟ್ ತಂದಿದ್ದು. ಸೊ ಅದನ್ನು ನಾವು ಇನ್ನಷ್ಟು ಒತ್ತು ಕೊಟ್ಟರೆ ನಾಳೆ ದಿನ ಯಾರ್ಯಾರೋ ಹೊಡೆದಾಡ್ಕೊಳ್ಳಿ, ತೊಂದರೆ ಇಲ್ಲ. ನಾವು ಇಂಪೋರ್ಟ್ ಅಥವಾ ಎಕ್ಸ್ಪೋರ್ಟ್ ಮಾಡೋಣ, ಇಂಪೋರ್ಟ್ ಅವಶ್ಯಕತೆ ಇಲ್ಲ, ನಾವೇ ಇಲ್ಲಿ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟಲ್ಲಿ ಎಲ್ಲ ಮಾಡ್ತಿದ್ದೀವಿ ಅಂತ. ಸೊ ಅದಕ್ಕೆ ಬೇಕಾಗಿರೋ ಇನ್ ಫ್ಯೂಚರ್ ನಾವು ಹೇಗೆ ನಾವು ಅದನ್ನು ಬೆಳೆಸ್ಕೊಂಡು ಹೋಗಬೇಕು, ಅಥವಾ ಅದನ್ನು ಯಾವ ರೀತಿ ಉತ್ತೇಜನ ಕೊಟ್ಟು ಮಾಡಬೇಕು, ಯಾವ್ಯಾವ ವಿಚಾರದಲ್ಲಿ ಮಾಡಬೇಕು ಅನ್ನೋದು ನೋಡಿ. ಶರತ್ ಅಲ್ಲ ನೋಡಿ, ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಬಂದ ಮೇಲೆ ಕೂಡ ನಾನು ರೀಸೆಂಟ್ ಆಗಿ HCL ಮೇಕ್ ಇನ್ ಇಂಡಿಯಾ ಯಾವತ್ತೋ ಒಂದು ದಿವಸ ಹಿ ಈಸ್ ವೆರಿ ಪವರ್ಫುಲ್ ಮ್ಯಾನ್ ಇನ್ ಸ್ಟ್ರಾಟಜಿ. ಇವತ್ತು ಕೂಡ HCL ಕಂಪ್ಯೂಟರ್ಸ್ದು ಯಾರು CEO ಇದಾರಲ್ಲ, ಹಿ ವಾಸ್ ಟೆಲ್ಲಿಂಗ್ ನಮ್ದು ಮೇಕ್ ಇನ್ ಇಂಡಿಯಾ ಇನ್ನೂ ಕೂಡ ಸ್ಕ್ರೂ ಡ್ರೈವರ್ ಟೆಕ್ನಾಲಜಿ ಆಗಿದೆ. ಈಗ ಆಪಲ್ ಐಫೋನ್ ಅಂತಾರೆ, ಹೊರಗಡೆ ಬಂದು ನಾವು ಸ್ಕ್ರೂ ಡ್ರೈವರ್ ಮಾಡಿ ವಾಪಸ್ ಕಳಿಸೋ ಅಷ್ಟು ಬಿಟ್ರೆ ವಿ ಆರ್ ನಾಟ್ ಪವರ್ಫುಲ್ ಇನ್ ಮೇಕ್ ಇನ್ ಇಂಡಿಯಾ. ಬೇಸಿಕಲಿ ನಾಟ್ ಎಟ್. ಸೋಲಾರ್ ಪವರ್ ಎಕ್ಸ್ಪಾನ್ಷನ್, ಇಲೆಕ್ಟ್ರಿಕ್ ವೆಹಿಕಲ್ ನಾವೀಗ ದೊಡ್ಡ ಮಟ್ಟಿಗೆ ಶುರು ಮಾಡಿದ್ರು ಕೂಡ ತರಬೇಕಾಗಿರೋ ಎಲ್ಲಿಂದ, ಚೈನಾದಿಂದ. ಆಯ್ತು, ಮತ್ತೆ ಡಿಪೆಂಡೆನ್ಸಿ ಅಲ್ಲೇ ಇದೆ. ನಮ್ದು ಈಗ ಏನೋ 4 ಲಾಸ್ಟ್ ಬಜೆಟ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ, 4 ಇದರಲ್ಲಿ ರೇರ್ ಮಿನರಲ್ಸ್ ಅನ್ನ ನಾವು ಇನ್ನು ಶುರು ಮಾಡಿದೀವಿ ಅಂತ ಹೇಳಲ್ಲ. ಇಟ್ ವಿಲ್ ಟೇಕ್ ಅನದರ್ 3 to 4 years ಮಿನಿಮಮ್ ಅದೆಲ್ಲ ಸ್ಟಾರ್ಟ್ ಆಗೋದಕ್ಕೆ. ಈಗ ಯುದ್ಧ ಟೈಮಲ್ಲಿ ನಾವು ಶಸ್ತ್ರಾಭ್ಯಾಸ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಗ್ರೀನ್ ಹೈಡ್ರೋಜನ್ ಇನಿಷಿಯೇಟಿವ್ಸ್ ಇವೆಲ್ಲ ಇಂಡಿಯಾದಲ್ಲಿ ಇನ್ನೂ ಡೆವಲಪ್ ಆಗಬೇಕಾಗಿರುವಂಥ ದೊಡ್ಡ ಒಂದು ಏನು ಈ ಥರ ಕ್ರಿಟಿಕಲ್ ಸಿಚುವೇಶನ್ಗಳಲ್ಲಿ ಒಂದು EV ವೆಹಿಕಲ್ನ ಈಗಾಗಲೇ ಶುರು ಮಾಡಿದ್ದೀವಿ. ಬಟ್ ಡಿಪೆಂಡೆನ್ಸಿ ಈಸ್ ಅಗೈನ್ ವಿತ್ ಚೈನಾ. ನಮ್ಮದು ಡಂಪಿಂಗ್ ಯಾರ್ಡ್ ಆಗ್ತಾ ಇದೆ. ದಿಸ್ ವಾಸ್ ಅ ಮೇಜರ್ ಕನ್ಸರ್ನ್ ಬೈ HCL CEO. ರೀಸೆಂಟ್ಲಿ ನಾನು ಅವರು ಫುಲ್ ಪಾಡ್ಕಾಸ್ಟ್ ನೋಡ್ತಿದ್ದೆ. ಈ ಇಲೆಕ್ಟ್ರಿಕ್ ವೆಹಿಕಲ್ದು ಏನು ಇದಿದೆಯಲ್ಲ, ಬ್ಯಾಟ್ರೀಸ್ ಇದೆಯಲ್ಲ, ಸೆಲ್, ಇದೆಲ್ಲ ಇಲ್ಲಿ ಬಂದು ನೆಕ್ಸ್ಟ್ ಡಂಪ್ ಯಾರ್ಡ್ ಆಗ್ತಾ ಇದೆ. ಅದನ್ನು ಏನಂತಾರೆ ರೀಸೈಕ್ಲಿಂಗ್ ಮಾಡುವಂಥ ವ್ಯವಸ್ಥೆ ಆಗಿ ಅದರಿಂದ ನಾವು ಮತ್ತೆ ರೀಯೂಸ್ ಮಾಡುವ ರೀತಿ ಆಗಬೇಕು ಅನ್ನೋದು ಅವರ ಮಾತಾಡಿಸಿ ಸರ್. ನೋಡಿ, ಇನ್ನೊಂದು ಅಪ್ಡೇಟ್ ಏನು ಗೊತ್ತಾ, ಇರಾನ್ ನೂತನ ಸರ್ವಾಧಿಕಾರಿಯಾಗಿ ಮೊಜ್ತಬಾ ಖಮೇನಿ, ಆಯತುಲ್ಲಾ ಖಮೇನಿಗ ಮಗ, ನೇಮಕ ಆಗಿರೋದು. ಮೊಜ್ತಬಾ ಖಮೇನಿಗೂ ಕೂಡ ಆಯತುಲ್ಲಾ ಗೌರವವನ್ನು ಕೊಟ್ಟಿರೋದು ಇರಾನ್. ಅಲಿ ಹುಸೈನ್ ಖಮೇನಿ ಆಯತುಲ್ಲಾ ಗೌರವಕ್ಕೆ ಪಾತ್ರರಾಗಿದ್ದರು. ಶಿಯಾ ಮುಸ್ಲಿಮರಲ್ಲಿ ಕೊಡುವಂಥ ಅತ್ಯುನ್ನತ ಗೌರವ ಇದು. ಮೊಜ್ತಬಾ ಖಮೇನಿ ನೇಮಕಕ್ಕೆ ಇಸ್ರೇಲ್ ಮತ್ತು ಅಮೆರಿಕ ವಿರೋಧ ವ್ಯಕ್ತಪಡಿಸ್ತಾ ಇದೆ. ವಿರೋಧ ಯಾಕೆ ಅಂತಂದ್ರೆ, ಈ ಅಲಿ ಹುಸೈನ್ ಖಮೇನಿಯ 2ನೇ ಪುತ್ರ ಈ ಮೊಜ್ತಬಾ ಖಮೇನಿಯನ್ನು ಇರಾನ್ ಚುಕ್ಕಾಣಿ ಹಿಡಿದವರನ್ನ ಮುಗಿಸ್ತೀವಿ ಅಂತ ಹೇಳಿ ವಾರ್ನಿಂಗ್ ಕೊಡ್ತಾ ಇದೆ. ಅವರ ಒಂದು ಮಾತೇನು, ನಮ್ಮ ಮಧ್ಯಸ್ಥಿಕೆಯಲ್ಲೇ ನೇಮಕ ಆಗಬೇಕು ಅಂತ ಅಧ್ಯಕ್ಷ ಟ್ರಂಪ್ ಹೇಳ್ತಾ ಇದ್ದದ್ದು. ಇದರ ಬಗ್ಗೆ ಮಾತಾಡಿಸ್ತೀರಿ ಮೋಹನ್ ಸರ್? ಈಗ ಇದೆ ನೆಕ್ಸ್ಟ್ ಮುಂದಿನ ಅಲ್ಲಿನ
ಅಧಿಕಾರಿ ಅಥವಾ ಸರ್ವಾಧಿಕಾರಿ ಯಾರು ಅನ್ನೋ ವಿಚಾರ. ಅವರನ್ನ ಆಯತುಲ್ಲಾ ಖಮೇನಿಗ ಎರಡನೇ ಮಗ ಅಂತ, ಮೊಜ್ತಬಾ ಖಮೇನಿ. ಸೊ ಇದನ್ನ ಅಮೆರಿಕ ಇಸ್ರೇಲ್ ಯಾವ ರೀತಿ ವಿರೋಧ ಮಾಡ್ತಾ ಇದೆ, ನಮ್ಮ ಮಧ್ಯಸ್ಥಿಕೆಯಲ್ಲಿ ಆಗಬೇಕಾಗಿತ್ತು, ನಾವು ಹೊಡೆದುರುಳಿಸಿದೀವಿ, ನಮ್ಮ ಮಧ್ಯಸ್ಥಿಕೆಯಲ್ಲಿ ಆಗಬೇಕಾಗಿತ್ತು ಹೀಗನ್ನುವಂಥ ಚರ್ಚೆಯು ಈಗ ಮತ್ತೊಮ್ಮೆ ಶುರುವಾಗ್ತಾ ಇದೆ. ಅವರನ್ನು ಹೊಡೆದುರುಳಿಸ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇರೋದು ಅಮೆರಿಕ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಮೋಹನ್ ಸರ್? ಫ್ರಮ್ ಡೇ ಒನ್, ಯಾವಾಗ ಮೊನ್ನೆ ದಿವಸ ಯುದ್ಧದಲ್ಲಿ ಅಯಾತುಲ್ಲಾ ಖೊಮೇನಿ ಅವರ ಆಸುಮೀಗಿದ್ರು, ಅವಾಗಿಂದಾನು ವೇರಿಯಸ್ ಚಾನಲ್ಸ್ ಅನ್ನ ಹೇಳಿ ಬರ್ತಾ ಇದ್ದೇನೆ. ಶಹಾ ರಿಜಿಮ್ ಏನಿತ್ತಲ್ಲ, ಈಗ ಯಾವಾಗ ಪುರುಷನಾಥ್ ಇರಾನ್ ಆದ್ಮೇಲೆ ಮೋಹನ್ ಸರ್ ಸ್ವಲ್ಪ ಸ್ಕ್ರೀನ್ ಮುಂದೆ ಬಂದು ಮಾತಾಡ್ತೀರಾ? ಸ್ವಲ್ಪ ಸೌಂಡ್ ಕಮ್ಮಿ ಕೇಳಿಸ್ತಾ ಇದೆ. ಶಹಾ ರಿಜಮ್ ಈಗ ಕರೆಕ್ಟ್ ಇದೆಯಾ? ಕೇಳಿಸ್ತಾ ಇದೆ, ಹೇಳಿ ಸರ್. ಶಹಾ ರಿಜಮ್ ಅನ್ನ ಅವರು ಪುನಃ ಸ್ಥಾಪನೆ ಮಾಡ್ಲಿಕ್ಕೆ ಎಲ್ಲ ತರಹದ ಪಣವನ್ನು ತೊಟ್ಟಿದ್ದಾರೆ. ದೇ ಡೋಂಟ್ ವಾಂಟ್ ಎನಿ ಇಸ್ಲಾಮಿಕ್ ರ್ಯಾಡಿಕಲಿಸಮ್ ವಿಚ್ ವಿಲ್ ಬಿ ಹ್ಯಾವಿಂಗ್ ದ ನ್ಯೂಕ್ಲಿಯರ್. ಸೆಕೆಂಡ್ ಪಾಯಿಂಟ್, ಯಾವುದೇ ನೋಡಿ, ಡೊನಾಲ್ಡ್ ಟ್ರಂಪ್ ಒಬ್ಬ ದೊಡ್ಡ ಭಂಡ, ಅವನು ದೊಡ್ಡ ಭಂಡ ಅಂತಂದ್ರೆ ಅವನಂತ ಇಟ್ ಈಸ್ ನಮ್ಮ ದುರ್ದೈವ. ಯುನೈಟೆಡ್ ಸ್ಟೇಟ್ಸ್ elected him as president of America second ಒಂದೇ ದಿವಸದಿಂದಲೇ ಹೇಳ್ಬಿಟ್ಟಿದೆ. ಏನ್ ಬೇಕಾದ್ ಮಾಡಬಹುದು. ಮೋಹನ್ ಸರ್ ಸ್ವಲ್ಪ ಆಡಿಯೋ ಸಮಸ್ಯೆ ಇದೆ, ಮಾತನಾಡ್ತೀನಿ ಮತ್ತೊಮ್ಮೆ. ರವಿ ಸರ್, ಈಗ ಈ ವಿಶ್ವದ ದೊಡ್ಡಣ್ಣ 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 ಅಂತ ಆಗಿದ್ದ, ಕರೆದಿದ್ದ, ಅಥವಾ ನಾವೆಲ್ಲ ಸೇರ್ ಮಾಡಿದ್ದ ಅಂತ ಅಂದ್ರೆ ಎಲ್ಲ ವಿಶ್ವದ ಎಲ್ಲಾ ದೇಶಗಳು ಸೇರಿ? ನಾನು ಹೇಳೋದಿಕ್ಕಾಗಲ್ಲ, ಯಾಕಂದ್ರೆ ಅವ್ರು ಇಬ್ಬರ ಮಧ್ಯೆ ಬಹಳ ಹಿಂಬಾಗಿಲಲ್ಲಿ ಮಾತುಗಳು ಕಥೆಗಳು ನಡೀತಾ ಇದೆ, ಬ್ಯಾಕ್ ಗ್ರೌಂಡ್ ಡಿಸ್ಕಷನ್ಸ್ ನಡೀತಾ ಇದೆ, ಗೊತ್ತಾಯ್ತಾ? ಮೊಜ್ತಬಾ ಅಪ್ರೂವ್ ಆಯ್ತಾ ಇಲ್ಲ ಅಂತ ಗೊತ್ತಿಲ್ಲ, ಬಟ್ ಆದ್ರೂ ಮೊಜ್ತಬಾ ಅವರು ನಮ್ಮ ಇರಾನ್ ಅವರು ತನ್ನ ಸ್ವಇಚ್ಛೆಯಿಂದ ಅವ್ರು ನೇಮಕ ಮಾಡಿದಿರೇನು, ಈ ಸರಿ ಮೊಜ್ತಬಾನ್ ಸಾಯೋದಿಕ್ ಬಿಡೋದಿಲ್ಲ. ಒಂದು. ಎರಡನೇದು, ಖಮೇನಿ, ಅಯತುಲ್ಲಾ ಖಮೇನಿ ಆಕ್ಚುಲಿ ಸತ್ರ ಇಲ್ಲ ಅಂತ ನನ್ಗೊಂದು ಡೌಟ್ ಬರ್ತಿದೆ. ಯಾಕಂದ್ರೆ ಅವ್ರದ್ದು ದೇಹ ತೋರಿಸ್ಲಿಲ್ಲ, ಒಂದು. ಎರಡನೇದು, ಅವರ ಅಂತಿಮ ಸಂಸ್ಕಾರನು ಇನ್ನ ತೋರಿಸ್ಲಿಲ್ಲ. ಅದು ಇನ್ನ ಎಷ್ಟು ದಿವಸ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಅದು ಇದು ಸ್ಪಷ್ಟವಾದ ಒಂದು ಸುದ್ದಿ ಯಾವುದಕ್ಕೂ ಇಲ್ಲ ಅದು. ಸೊ ಅವರು ಟ್ರಂಪ್ ಏನ್ ಹೇಳ್ತಾರೆ ಅಂದ್ರೆ, ನನ್ನ ಇಚ್ಛೆಯಿಂದ ನಾನ್ ಮಾಡ್ಬೇಕು, ನಾವಿಬ್ರು ಒಪ್ಕೊಂಡು ಅಂತಲ್ಲ, ನಾನ್ ಹೇಳಿದೋ ನೀನ್ ಮಾಡ್ಬೇಕು ಅಂತ. ಹೌದು ಹೌದು ಹೌದು. ಓಕೆ, ಸೊ ಇವ್ರು ಅದನ್ನ ಒಪ್ಕೊಳ್ಳೋದಿಲ್ಲ, ಇವರು ಶಿಯಾ ಅವರು ಒಪ್ಕೊಳ್ಳೋದಿಲ್ಲ. ಓಕೆ, ಅವ್ರಿಗೆ ಇಸ್ಲಾಂ ಈಸ್ ಸುಪ್ರೀಂ ಅಂಡ್ ದಟ್ ಸುಪ್ರೀಂ ಲೀಡರ್ ಆಫ್ ಇರಾನ್ ಈಸ್ ನಂಬರ್ 2. ಅಲ್ಲ ಆದ್ಮೇಲೆ ಅವರು ಓಕೆ, ಅವ್ರಿಗೆ ಒಪ್ಕೋತಾರೆ, ಅವ್ರಿಗೆ ಒಪ್ಕೋತಾರೆ. ನಿಜ ನಿಜ ನಿಜ. ಸುಬ್ರಹ್ಮಣ್ಯ ಸರ್, ಆಗಲೇ ಈ ಶೇರ್ ಮಾರ್ಕೆಟ್ ಜೊತೆಗೆ ಆರ್ಥಿಕವಾಗಿ ಜೊತೆಗೆ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಬಗ್ಗೆ ಹೇಳ್ತಾ ಇದ್ವಿ. ಈ ನೆಕ್ಸ್ಟು ಈ ಡಾಲರ್ ಗೇನ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆ ಮಾಡ್ತಾ ಇದ್ದೆ. ಸೊ ಟಿಲ್ ಹೌ ಅನ್ನೋದು ಒಂದು ಕಡೆ ಆದರೆ, ಜನಕ್ಕೇನು ಸಮಸ್ಯೆ, ಅವ್ರು ಯಾರೋ ಯುದ್ಧ ಮಾಡ್ಕೊಳ್ಳಿ ಅಥವಾ ಇನ್ನೊಂದೇನೋ ಆಗಲಿ, ನಮಗೆ ಡೈಲಿ ಸಿಗ್ತಿರೋ ಪೆಟ್ರೋಲ್ ಏನಾದ್ರು ಜಾಸ್ತಿ ಆಗುತ್ತಾ, ಚಿನ್ನ ಬೆಳ್ಳಿ ದರ ಜಾಸ್ತಿ ಆಗುತ್ತಾ? ಇದೆ, ನಮ್ಮ ಜೇಬಲ್ಲಿ 100 ರೂಪಾಯಿ ಇದ್ದಿದ್ದು ಈಗ ಬಜೆಟ್ನಲ್ಲಿ ಅದರಲ್ಲಿ ಎಷ್ಟು ಉಳಿಯುತ್ತೆ ಅನ್ನೋದು ಆಲ್ರೆಡಿ ಅದೊಂದು ಚರ್ಚೆ ಆಗಿತ್ತು. ಈಗ ಇನ್ನಷ್ಟು ಏನಾದರೂ ಕಮ್ಮಿ ಅಂದರೆ ಬೆಲೆಗಳು ಜಾಸ್ತಿ ಆಗುತ್ತವಾ ಅನ್ನೋದು, ಆಹಾರದಿಂದ ಹಿಡಿದು ಪ್ರತಿಯೊಂದೂ. ಸೊ ಇದು ಯಾವ ರೀತಿ ಆಗಬಹುದು, ಸಾಧ್ಯತೆ? ಖಂಡಿತ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ 85% ಸಮಥಿಂಗ್ ಕ್ರೂಡ್ ಆಯಿಲ್ ಎಲ್ಲ ನಮಗೆ ಹೊರಗಡೆಯಿಂದ ಬರೋದು. ಕ್ರೂಡ್ ಆಯಿಲ್ ಇಸ್ ಡೈರೆಕ್ಟ್ಲಿ ಎಫೆಕ್ಟಿಂಗ್ ಎವ್ರಿ ಆಕ್ಟಿವಿಟಿ ಆಫ್ ಇಂಡಿಯಾ ಅಂತ ಅಂದಮೇಲೆ, ಅಂದ್ರೆ ಫ್ಯೂಯಲ್ ಪ್ರೈಸಸ್, ನಾವು ಆಲ್ಟರ್ನೇಟಿವ್ ಎನರ್ಜಿ ಸೋರ್ಸ್ ಮೇಲೆ ಡಿಪೆಂಡೆನ್ಸಿ ಅಂದ್ರೆ ಅಡಾಪ್ಟ್ ಕಂಪ್ಲೀಟ್ ಮಾಡ್ಕೊಳ್ಳೋವರೆಗೂ ಅದು ತುಂಬಾ ದೂರದ ಮಾತು. ಈಗ ಎಷ್ಟೋ ಕಂಟ್ರೀಸ್ಗಳು ಇನ್ನೂ ಕೂಡ EV ಮತ್ತು ಸೋಲಾರ್ ಇದರಲ್ಲಿ ಅಡಾಪ್ಷನ್ ಶುರು ಮಾಡಿದ್ದಾರೆ ಅಷ್ಟೇ. ಸೊ ನಾವು ಆಲ್ಟರ್ನೇಟಿವ್ ಎನರ್ಜಿ ಜೊತೆಯಲ್ಲಿ ಬರುವಲ್ಲವರೆಗೂ ವಿ ಹ್ಯಾವ್ ಟು ಡಿಪೆಂಡ್ ಆನ್ ದೀಸ್ ಪೀಪಲ್. ಯಾವುದು ಈ ಆಯಿಲ್ ರಿಸೋರ್ಸಸ್ ಯಾವುದಿದೆ, ಇದು ಕಚ್ಚಾ ತೈಲ ಆಮದು ಮಾಡ್ಕೊಳ್ಳೋದು ಇದೆ, ನಾವು ಹೊರಗಡೆಯಿಂದನೇ ಡಿಪೆಂಡ್ ಆಗಬೇಕು, ಬೇರೆ ದಾರಿ ಇಲ್ಲ ನಮ್ಮ ಹತ್ರ. ಸೊ ಆ ಡಿಪೆಂಡೆನ್ಸಿ ಎಲ್ಲವರೆಗೂ ಇದೆಯೋ, ಮ್ಯಾಕ್ಸಿಮಮ್ ಡಿಪೆಂಡೆನ್ಸಿ ಎಲ್ಲವರೆಗೂ ಇದೆಯೋ ಅಲ್ಲಿವರೆಗೂ ನ್ಯಾಚುರಲ್ ದೈನಂದಿನ ಬಳಕೆಯ ಡಿಪೆಂಡೆನ್ಸಿ ಬಂದು ಮೇನ್ ಬಂದು ಆಯಿಲ್ ವಿಚಾರದಲ್ಲೇ 100% ಆಯಿಲ್. ಸೊ ನಾವು ಎಲೆಕ್ಟ್ರಿಕ್ ವಿಚಾರಕ್ಕೆ ಸಂಬಂಧಪಟ್ಟ ನಾವೇನಾದ್ರೂ ಪುಷ್ ಮಾಡಿದ್ರೆ ಅಲ್ಲಿಗೆ ಒಂದು ಬ್ಯಾಲೆನ್ಸಿಂಗ್ ಮಾಡಬಹುದು. ಎಲೆಕ್ಟ್ರಿಕಲ್ ಮತ್ತೆ ಸೋಲಾರ್ ಎನರ್ಜಿ, ಈಗ ಟ್ರಾನ್ಸ್ಪೋರ್ಟೇಷನ್ ಮೇನ್ ಆಗಿ ಎಲೆಕ್ಟ್ರಿಕ್. ನಾವು ಸಾಕಷ್ಟು ಬರ್ತಾ ಇದೀವಿ, ಸ್ಲೋ ಆಗಿ ಸ್ಲೋ ಆಗ್ತಾ ಇದೆ. ಹೌದು, ಬಟ್ ಅಗೇನ್ ಡಿಪೆಂಡೆನ್ಸಿ ಮತ್ತೊಂದು ಕಂಟ್ರಿ ಜೊತೆಲಿ ಆಗ್ಬಾರ್ದಲ್ಲ. ಮೇಕ್ ಇನ್ ಇಂಡಿಯಾ ಅಂತ ಹೇಳೋದು ನಮಗೆ ಒಂದು
ಕನಸಾಗಿ ಉಳಿಬಾರ್ದು ಅಥವಾ ಘೋಷಣೆ ಆಗಿ ಉಳಿಬಾರ್ದು. ಮೇಕ್ ಇನ್ ಇಂಡಿಯಾ ಶುಡ್ ಹ್ಯಾಪನ್ ರಿಯಲಿ. ಜನ ನೋಡ್ಬೇಕು ಇಂಥ ಕಡೆಯಲ್ಲಿ ನೋಡಿ ಈ ತರ ಶುರುವಾಯಿತು, ಎಲೆಕ್ಟ್ರಿಕ್ ನಮ್ದು ಓನ್ ಮೈನಿಂಗ್ ಶುರುವಾಗಿದೆ, ಅದರದ್ದು ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಶುರುವಾಗಿದೆ ಅಂತೇಳಿ. ರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ನನ್ನ ಹೇಳ್ತದ್ದು, ಅಸೆಂಬ್ಲಿ ಅಲ್ಲ. ಹೊರಗಡೆ ಸದ್ಯಕ್ಕೆ ಅಸೆಂಬಲ್ ಮಾಡ್ತಾ ಇರೋದು, ಹೊರಗಡೆಯಿಂದ ತರ್ತೀವಿ, ಅಸೆಂಬಲ್ ಮಾಡ್ತೀವಿ, ಬೇಕಾದ ಕಿಲೋ ವಾಟ್ಸ್ ಅಥವಾ ಏನಕ್ಕೆ ಸೆಟ್ ಮಾಡಿ ಬೈಕ್ ಅಥವಾ ಕಾರುಗಳಿಗೆ ಫಿಕ್ಸ್ ಮಾಡ್ತೀವಿ. ಸೊ ಈ ಡಿಪೆಂಡೆನ್ಸಿ ಜೊತೆಲಿ ಡಂಪ್ ಯಾರ್ಡ್ ಆಗುತ್ತೆ ಅಂತ ಒಂದು ಭಯ ಇದೆ ಇವಾಗ. ಮತ್ತೆ ಎಲ್ಲಾ ಕಂಟ್ರಿ ನಾವು ಈ ತರದ್ದು ತಗೊಂಡು ಇಲ್ಲಿ ಮತ್ತೆ ಡಂಪ್ ಯಾರ್ಡ್ ಅಂದ್ರೆ ರೀಸೈಕಲ್ ಮಾಡುವಂತ ಒಂದು ಟೆಕ್ನಾಲಜಿಯನ್ನು ನಾವು ಅಡಾಪ್ಟ್ ಮಾಡಿಕೊಂಡು ಮುಂದುವರೆದ್ರಷ್ಟೇ ಈ ಯುದ್ಧ ಟೈಮಲ್ಲಿ ಆಯಿಲ್ ಜಾಸ್ತಿ ಆಯಿತು ಅಂದ್ರೆ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆಯಿತು ಅಂತ ಹೇಳೋ ಒಂದು ಸಮಸ್ಯೆಯಿಂದ ನಾವು ಹೊರಗಡೆ ಬರ್ಬೋದು. ಇಟ್ ವಿಲ್ ಟೇಕ್ ಸಮ್ ಟೈಮ್. ಅದು ಒಂದೇ ಸಲ ಸಾಧ್ಯ ಇಲ್ಲ, ಇವತ್ತು ನಾಳೆದು ಇದಲ್ಲ. ಸದ್ಯಕ್ಕೆ ಇಂಪೋರ್ಟ್ ಅಷ್ಟೇ ನಮಗೆ ಇರೋ ದಾರಿ. ಎಸ್ ವರುಣ್ ಸರ್, ಲಾಸ್ಟ್ ಇನ್ನೊಂದು ಮಾತು ಹೇಳ್ಬೇಕು ಅಂತಿದ್ದೀನಿ. ಹೇಳಿ ರವಿ ಸರ್, ಹೇಳಿ ಲಾಸ್ಟ್ ರಿಯಾಕ್ಷನ್ ಹೇಳಿ ಸರ್. ಈಗ ಕನ್ನಡ ಜೊತೆ ನಮ್ಮ ಪ್ರಧಾನಿ ಹೋಗ್ಬಿಟ್ಟು ಅವರು ಯುರೇನಿಯಂ ಇಂಪೋರ್ಟ್ಗೆ ಅದು ಇದು ಅಂದ್ರೆ ಮಿನರಲ್ಸ್ ಇಲ್ಲಿ ತಗೊಂಡ್ ಬಂದು ಇಲ್ಲಿ ವಿತರಣೆ ಮಾಡ್ಬೇಕು ಅಂತ ಇದಾರೆ. ಅದು ಸೊ ಈಗ ಈ ಅಟಾಮಿಕ್ ಎನರ್ಜಿನಲ್ಲಿನೂ ಬೇಕಾದಷ್ಟು ಮಾರ್ಪಾಡು ಬಂದಿದೆ. ಅದರಲ್ಲಿ ಒಂದು ಬಂದು ಸರ್ಕಾರಿ ಮಾಡೋದು, ಇನ್ನೊಂದು ಎರಡನೇದು ಬಂದು ಖಾಸಗಿ ಕಂಪನಿಗಳನ್ನು ಮಾಡ್ಬೋದು ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಮೋಸ್ಟ್ಲಿ ಅದಾನಿನೂ ಬರ್ಬೋದು ಅಂತ ಏನೋ ಒಂದು ಚರ್ಚೆ ನಡೀತಿತ್ತು. ಸೊ 27 ನಾವು ಶುರು ಮಾಡ್ತಾರೆ, 35 ತನಕ ಕೊಡ್ತಾರೆ ಅಂತ ಹೇಳಿ ನನಗೆ ಒಂದು ಎಲ್ಲೋ ಓದಿದೆ ಇದನ್ನ. ಓಕೆ ಸೊ ಎಲೆಕ್ಟ್ರಿಕಲ್ ಅಲ್ಲಿ ನಮ್ದು ಇನ್ನೂ ಇಂಪ್ರೂವ್ ಆಗತ್ತೆ, ಬಟ್ ಇಟ್ ವಿಲ್ ಟೇಕ್ ಟೈಮ್. ಅದು ಸಖತ್ ಸಮಯ ತಗೊಳುತ್ತೆ. ಯಾಕಂದ್ರೆ ಒಂದು ನ್ಯೂಕ್ಲಿಯರ್ ಇದ್ರನ್ನ ಎನರ್ಜಿ ಪವರ್ ಪ್ಲಾಂಟ್ ಎಸ್ಟಾಬ್ಲಿಷ್ ಮಾಡಕ್ಕೆ ಸುಮಾರು ವರ್ಷಗಳು ತಗೊಳುತ್ತೆ. ಫೈನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ ಸಮಯದ ಅಭಾವ. ಸೊ ಥ್ಯಾಂಕ್ ಯು ರವಿ ಸರ್, ಹಾಗೆ ಥ್ಯಾಂಕ್ ಯು ಮೋಹನ್ ಸರ್, ಥ್ಯಾಂಕ್ ಯು ಸುಬ್ರಹ್ಮಣ್ಯ ಸರ್, ಥ್ಯಾಂಕ್ ಯು ರೋಹನ್ ಸರ್, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕೆ. ನೋಡೋಣ, ಇದು ಮುಗಿಯದ ಅಧ್ಯಾಯ. ಇನ್ನು ಕೆಲವೇ ದಿನಗಳಷ್ಟೇ ಕೊನೆಗೊಳ್ಬಿಡುತ್ತೆ ಈ ಯುದ್ಧ ಅಂತೇನಲ್ಲ. ತಿಂಗಳಾನುಗಟ್ಲೆಯೂ ಕಡೆ ನಡೀಬೋದು, ಈ ರಷ್ಯಾ ಉಕ್ರೇನ್ ನಡೆದಂಗೂ ನಡೀಬೋದು, ಹೇಳಕ್ಕೆ ಬರೋದಿಲ್ಲ. ಬಟ್ ಅಮೆರಿಕ ಮಾತ್ರ ವೆರಿ ರಾಂಗ್ ಡಿಸಿಷನ್ ತಗೊಳ್ತಾ ಇದೆ ಅನ್ನೋದು ಒಂದು ಕಡೆ, ಹುಚ್ಚು ದೊರೆ ಅಂತಲೂ ಮತ್ತೊಂದು ಕಡೆ ಮಾತುಕತೆ. ಬಟ್ ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ ಅನ್ನೋದಕ್ಕೆ ಕಾಲವೇ ಉತ್ತರ ಕೊಡಬೇಕು.